ಹಾಯ್, ಹೇಗಿದ್ದೀರಾ ಎಲ್ಲರೂ? ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಏನಿದೆ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಮೊದಲಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು. ಅದ್ರ ನಂತರ ಅವರು ಡೇಟ್ ಅಂಡ್ ಟೈಮ್ ಅನ್ನ ಕೊಡ್ತಾರೆ. ಆ ಟೈಮ್ಗೆ KA ಆಫೀಸ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು. ಓಕೆ, ಯಾವ ರೀತಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು, ಸ್ಟೆಪ್ಸ್ ಏನು ಫಾಲೋ ಮಾಡಬೇಕು ಅದನ್ನ ಹೇಳ್ತಿದ್ದೀನಿ. ನಂತರ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಕಳೆದು ಹೋಗಿದೆ ಅಂತ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು. ಸೊ ಅಕಸ್ಮಾತ್ ಅಪ್ಲಿಕೇಶನ್ ಫಾರ್ಮ್ ಕಳೆದಿದ್ರೆ ಅಥವಾ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಇದೆ ಬಟ್ ಸ್ಟಿಲ್ ಅವ್ರು ಮತ್ತೊಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲ್ಲರೂ ಹೋಗ್ಬೇಕು ಅಂತಿಲ್ಲ. ಈಗ ಕ್ಲಾಸ್ ಕೋಡ್ ಅಂತ ಇದೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ತೆಗೆದುಕೊಳ್ಳಿ. ಅದರಲ್ಲಿ ಕ್ಲಾಸ್ ಕೋಡ್ ಅಂತ ಇದೆ. ಅಲ್ಲಿ ಕ್ಲಾಸ್ A1 B1 ಅದಂದ್ರೆ ಕ್ಲಾಸ್ B C D E F G H I JKL MNO ಇದಿಷ್ಟು ಕ್ಲಾಸ್ ಕೋಡ್ ಅಂಡರ್ ಬರುವಂತಹ ವಿದ್ಯಾರ್ಥಿಗಳು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿಕೊಂಡು ಮೇ 11ನೇ ತಾರೀಕಿನಿಂದ ಮೇ 22ನೇ ತಾರೀಕಿನ ಒಳಗಡೆ ಅವರು ಡೇಟ್ ಒಳಗಡೆ ಕೊಡ್ತಾರೆ. ಸೊ ಅದ್ರ ಒಳಗಡೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಈ KA ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಸರಿನಾ? ನಂತರ ಕ್ಲಾಸ್ A ವಿದ್ಯಾರ್ಥಿಗಳು ಹೋಗ್ಬೇಕಾ ಅಂತ ಕೇಳ್ತಾ ಇದ್ರು. ಕ್ಲಾಸ್ A ವಿದ್ಯಾರ್ಥಿಗಳು ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಲಾಸ್ A ಅಂತ ಇರುವಂತಹ ವಿದ್ಯಾರ್ಥಿಗಳು ಹೋಗ್ಬೇಕು ಅಂತಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಈಗ ಅದಕ್ಕೂ ಕೂಡ ಒಂದು ಕೆಲಸ ಮಾಡಿ, ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಲಾಸ್ಟ್ ಪೇಜ್ ಏನಿದೆ ಕ್ಲೇಮ್ಸ್ ಸ್ಲಿಪ್ ಅಂತ, ಅಲ್ಲಿ ಕ್ಲೇಮ್ಡ್ ಅಂಡ್ ವೆರಿಫೈಡ್ ಅಂತ ಇದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಕ್ಲಾಸ್ A ವಿದ್ಯಾರ್ಥಿಗಳು. ಈಗ ಅಲ್ಲಿ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ಅಂತ ಸಂದರ್ಭದಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಇದೆ ಅವುಗಳನ್ನ ರೆಡಿ ಮಾಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ KA ಆಫೀಸ್ಗೆ ಹೋಗ್ಬೇಕಾಗತ್ತೆ. ಕ್ಲೇಮ್ಡ್ ಅಂಡ್ ವೆರಿಫೈಡ್ ಅಂತ ಇದ್ರೆ ಹೋಗೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಯ್ತಾ? ಸರಿ, ಹಾಗಿದ್ರೆ ಈಗ ಅದೇ ಕ್ಲಾಸ್ B ದಿಂದ O ವರೆಗಿನ ವಿದ್ಯಾರ್ಥಿಗಳು ಹೋಗ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಹೋಗೋಕ್ಕಿಂತ ಮೊದಲು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು. ಡೈರೆಕ್ಟ್ ಹೋಗೋದಕ್ಕಾಗಲ್ಲ. ಅಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ KA ದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಇದೆ, ಕ್ಲಿಕ್ ಮಾಡಿ. ಅದಂದ್ರೆ ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಇದೆಯಾ, ಅದನ್ನ ಕ್ಲಿಕ್ ಮಾಡಬೇಕು. ಸರಿನಾ? ಅದನ್ನ ಕ್ಲಿಕ್ ಮಾಡಿದ್ರೆ ನಂತರ ಅಲ್ಲಿ UGC T 2026 ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಅದ ನಂತರ ಅಲ್ಲಿ ಪೇಜ್ ಓಪನ್ ಆಗತ್ತಲ್ವಾ, ಅಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಮುದ್ರಣ ಲಿಂಕ್ ಅಂತ ಇದೆ. ಸೊ ಯಾರು ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೆಗೆದುಕೊಳ್ಬೇಕು ಅಂತಿದ್ರೆ ಅದನ್ನ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ನ ತೆಗೆದುಕೊಳ್ಳಿ. ಸರಿನಾ? ಈಗ ಅಲ್ಲೇ ಸ್ವಲ್ಪ ಬ್ಯಾಕ್ ಬಂದ್ರೆ ಫಸ್ಟ್ ಆಪ್ಷನ್ ಇದೆ ನೋಡಿ, ಏನು ಅಪಾಯಿಂಟ್ಮೆಂಟ್ ಬುಕಿಂಗ್ಗೋಸ್ಕರ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ID ಪಾಸ್ವರ್ಡ್ ಅದು ಕೊಟ್ಟಿರುವಂತಹ ಕ್ಯಾಪ್ಚಾ ಅದನ್ನ ಎಂಟರ್ ಮಾಡಿ ಒಂದು ಫೇಸ್ ವೆರಿಫಿಕೇಶನ್ ಮೂಲಕ ಲಾಗಿನ್ ಆಗಬಹುದು. ಇದ್ರ ಮೊಬೈಲ್ಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಕೂಡ ಲಾಗಿನ್ ಆಗಬಹುದು. ಲಾಗಿನ್ ಆದ ನಂತರ ಅಲ್ಲೇ ನಿಮ್ಮ ಕ್ಲಾಸ್ ಯಾವುದು ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಸರಿನಾ? ಸೊ ನೀವು ಅಲ್ಲಿ ಸ್ಲಾಟ್ ಬುಕಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಯಾವಾಗ ನೀವು KA ಆಫೀಸಿಗೆ ಹೋಗ್ಬೇಕು ಈ ವೆರಿಫಿಕೇಶನ್ಗೆ ಅಂತ ತಿಳಿಸ್ತಾರೆ. ಸೊ ಸ್ಲಾಟ್ ಬುಕಿಂಗ್ ಅಥವಾ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಳ್ತೀರಾ. ಪಡೆದುಕೊಂಡ ನಂತರ ಅಲ್ಲೇ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಸರಿನಾ? ಸೊ ಆ ಎಲ್ಲಾ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಮಿನಿಮಮ್ 1 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ನೀವು 2 ಸೆಟ್ ಜೆರಾಕ್ಸ್ ಕಾಪೀಸ್ ಮಾಡಿ ಇಟ್ಕೊಂಡ್ರಿ, ಅದಕ್ಕಾದ್ರೆ ಹೆಲ್ಪ್ ಆಗುತ್ತೆ ಮುಂದೆ. ಸರಿನಾ? ಸೊ ಎಲ್ಲಾ ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಟ್ ಕಾರ್ಡ್ ಇಂದ ಹಿಡಿದು ಬಾಕಿ ಎಲ್ಲ ಡಾಕ್ಯುಮೆಂಟ್ಸ್, ನಿಮಗೆ ಅಪ್ಲೈ ಆಗುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಅದನ್ನ ತೆಗೆದುಕೊಂಡು ಅವುಗಳ 1 ಅಥವಾ 2 ಸೆಟ್ ಅನ್ನ ತೆಗೆದುಕೊಂಡು ಹೋಗಿ 2 ಸೆಟ್ ಜೆರಾಕ್ಸ್ ಕಾಪಿ ಅನ್ನ ತೆಗೆದುಕೊಂಡು KA ಆಫೀಸ್ ಬೆಂಗಳೂರು ಅಲ್ಲಿ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡೋದಕ್ಕೆ ಅವರು ಡೇಟ್ ಅಂಡ್ ಟೈಮ್ ಅನ್ನ ಕೊಡ್ತಾರೆ, ಅದೇ ಅಪಾಯಿಂಟ್ಮೆಂಟ್ ಅಥವಾ ಅದೇ ಸ್ಲಾಟ್ ಬುಕಿಂಗ್. ಸರಿನಾ? ಸೊ ಮೊದಲಿಗೆ ಸ್ಲಾಟ್ ಬುಕಿಂಗ್ ಅಥವಾ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡು ಅದರ ನಂತರ ಅವ್ರು ಹೇಳಿದಂತಹ ಡೇಟ್ ಅಂಡ್ ಟೈಮ್ಗೆ ಹೋಗ್ಬೇಕು. ನಂತರ ಕ್ಯಾಂಡಿಡೇಟ್ ಹೋಗ್ಬೇಕು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಅಂದ್ರೆ ನಾ ಯಾರಿಗಾರು ಕಳಿಸ್ತೀನಿ, ನಾ ಹೋಗಲ್ಲ, ಇಲ್ಲ, ನೀವು ಹೋಗ್ಬೇಕು. ಸರಿಯಾಗಿದ್ರೆ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಮುಂದೆ ಸಿಗ್ತೀನಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.